ಬಲಗೊಂಡು ಭಕ್ತಿಯೋಳು ಅಂಬಿಕಾಸುತ ವಿಘ್ನರಾಜನ ಬಿರಿದು ಸಂಸ್ಕೃತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯದ ಪಾದ ಅಂಬುಜಗೆ ಬಡ ಮರುದವನೆ ಬೆನಿಗದಾನಗದ Nobody goes down. ಶುಭವಾಗಲಿ. ಹಿರಿಯರಿಂದ ಅನುಗ್ರಹಿತವಾದ ಈ ಅಯೋಧ್ಯೆಯನ್ನು ಅದೆಷ್ಟು ರಾಜಾದಿರಾಜರು ಆಳಿಕೊಂಡು ಬಂದಿದ್ದಾರೆ. ಅವರಂತೆ ನಾನು ಕೂಡ ನನ್ನ ಮಕ್ಕಳನ್ನು ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಂಡು ಬಂದಿದ್ದೇನೆ. ಮಕ್ಕಳಿಲ್ಲ ಎಂಬ ಕೊರಗಿನಲ್ಲಿದ್ದ ನಾನು ನಿಮ್ಮ ಅಪ್ಪಣೆಯಂತೆ ಪುತ್ರಕಾಮೇಷ್ಟಿ ಯಾಗವನ್ನು ಕೈಗೊಂಡೆ. ಅದರ ಪ್ರತೀಕವಾಗಿ ಯಜ್ಞ ನಾರಾಯಣನೇ ಬಂಗಾರ ತುಂಬಿದ ಪಾಯಸದ ಬಟ್ಟಲನ್ನು ನನ್ನ ಕೈಗಿತ್ತ. ನಾನು ಅದನ್ನು ನನ್ನ ಮಡದಿಯರಿಗೆ ಹಂಚಿದೆ. ಅದರಲ್ಲಿ ಕೌಸಲ್ಯೆಯು ರಾಮನಿಗೆ, ಕೈಕೆಯು ಭರತನಿಗೆ, ಸುಮಿತ್ರೆಯು ಲಕ್ಷ್ಮಣ ಶತ್ರುಘ್ನನಿಗೆ ಜನ್ಮವನ್ನು ನೀಡಿದರು. ಗುರುಗಳೇ, ಈಗ ನಾನು ಬಹಳ ನೆಮ್ಮದಿಯ ಜೀವನವನ್ನು ನಡೆಸಿಕೊಂಡು ಬರುತ್ತಿದ್ದೇನೆ. ಎಂದಿನಂತೆ ಇಂದು ಕೂಡ ಓಲಕಸ್ಥನಾಗಿರುವಾಗ ಯಾರೋ ನನ್ನನ್ನು ನೋಡಲು ಬಂದಿದ್ದಾರಂತೆ. ಊರ್ವೀಶನು ಹಿತವಿ ದಿನಗಳೊಳಗಲೇ ಚಿತಿಪತಿಯೋಲಗದೆಡೆಗ ಯತಿವರ ವಿಶ್ವಾಮಿತ್ರವು ಪರದೀರೈತರು.
ಚಂದವಾಯ್ತು ಮಗಳ ದಿನದಿ. ಚಂದವಾಯ್ತು ಮಗಳ ದಿನದಿ ಚಂದ್ರನಿಂದ ಬೆಂಬ. ಅದೆಷ್ಟೋ ಸಮಯದಿಂದ ಅಯೋಧ್ಯೆಗೆ ವಿಜಯವನ್ನು ಕೈಯಬೇಕೆಂದು ಸಂಕಲ್ಪವನ್ನು ಮಾಡುತ್ತಿದ್ದೆ. ಮಕ್ಕಳಿಲ್ಲದ ನಿನಗೆ ಪುತ್ರ ಕಾಮೇಷ್ಟಿ ಯಾಗದಿಂದ ಮಕ್ಕಳಾಯಿತು ಎಂದು ಕೇಳಿ ಬಹಳ ಆನಂದವಾಯಿತು. ಆದರೆ ನಾನು ಈಗ ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣವಿದೆ. ಅರಸ, ನಾವಿಲ್ಲಿ ಬಂದಲ್ಲಿ ಭುವನಗಳಾಲಿತು. ನಾನೀಗ ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣವಿದೆ. ಲೋಕ ಕಲ್ಯಾಣಾರ್ಥಕವಾಗಿ ಒಂದು ಮಖವನ್ನು ಕೈಗೊಳ್ಳಬೇಕೆಂದು ಸಂಕಲ್ಪವನ್ನು ಮಾಡಿದ್ದೇನೆ. ಅದಕ್ಕಾಗಿ ಬಂದೇನಯ್ಯ. ಕೈಗೊಳ್ಳುವಿರೇ? ಯಜ್ಞಕ್ಕೆ ನಿಂತಲಾಗುವ ಸೇವೆಯನ್ನು ಯಜ್ಞಕ್ಕೆ ಎಲ್ಲಿಂದ ಆಗುವ ಸೇವೆಯನ್ನು ನಿರೂಪಿಸಿದಳ ಮಾಡ್ಬೆ. ನಿರೂಪಿಸಿದಡೆ ಆ ಮಾಡ್ಬೆ.
ವಿತ್ತವಾಗಲಿ ವಾಹನವಾಗಲಿ ನನಗೆ ಬೇಡ. ಮತ್ತೇನು ಬೇಕು ಮಹರ್ಷಿಗಳೇ? ಅಯೋಧ್ಯೆಗೆ ಮಕುಟ ಪ್ರಯಾಣಾದ ದುಷ್ಟ ಶಿಕ್ಷಣ ಶಿಷ್ಯ ರಕ್ಷಣವನ್ನು ಧ್ಯೇಯವಾಗಿರಿಸಿಕೊಂಡಂತಹ ಶ್ರೀ ಮಹಾವಿಷ್ಣುವೇ ಮಾನವ ರೂಪ ಧರಿಸಿದಂತಹ ನಿನ್ನ ಮತ್ತಿನ ಕುಮಾರ ರಾಮನನ್ನು ಕಳುಹಿಸಿಕೊಡು. ರಾಮನನ್ನು ಕಳುಹಿಸಿಕೊಡಬೇಕು. ಹೌದು. ಕುಶಿಗನೊಡೆದ ಈ ಯೌವನವು ತುಂಬಿದ ಶಿಶುವಿನಿಂದ ಮಗ
ದಶರಥ ಮಹಾರಾಜ, ವಿಶ್ವಾಮಿತ್ರ ಮಹರ್ಷಿಗಳು ಮಹಾ ತಪಸ್ವಿಗಳು. ಅವರು ಸಂಕಲ್ಪ ಮಾಡಿದರೆ ತ್ರಿಲೋಕವನ್ನು ದಹಿಸುವಂತಹ ಶಕ್ತಿ ಉಳ್ಳವರು. ಅವರ ಕೋಪಕ್ಕೆ ನೀನು ಬಲಿಯಾಗಬೇಡ. ರಾಮ ಏನು ಎಂಬುದಾಗಿ ಅವರಿಗೆ ಚೆನ್ನಾಗಿ ತಿಳಿದಿದೆ. ಮುಂದೆ ಶ್ರೀರಾಮನಿಂದ ಮಹತ್ ಕಾರ್ಯಗಳಾಗಬೇಕಾಗಿದೆ. ಆದ್ದರಿಂದ ಶ್ರೀರಾಮನ ಮೇಲಿನ ವ್ಯಾಮೋಹವನ್ನು ಬಿಟ್ಟು ಅವರೊಂದಿಗೆ ಶ್ರೀರಾಮನನ್ನು ಕಳುಹಿಸಿಕೊಡು. ಆಗಲಿ ಗುರುದೇವ. ವಿಶ್ವಾಮಿತ್ರ ಮಹರ್ಷಿಗಳೇ, ರಾಮನ ಮೇಲಿನ ಪ್ರೀತಿಯಿಂದ ಏನೋ ತಪ್ಪಾಗಿ ಆಡಿಬಿಟ್ಟೆ. ನನ್ನನ್ನು ಕ್ಷಮಿಸಿ. ನನ್ನ ರಾಮನನ್ನು ನಿಮ್ಮ ಜೊತೆ ಕಳುಹಿಸಿಕೊಡುತ್ತೇನೆ. ಹಾಗೆ ಮಗು ರಾಮ. ಜನಕ, ವಂದಿಸಿಕೊಂಡಿದ್ದೇನೆ. ರಾಮ, ಲಕ್ಷ್ಮಣ, ಎದ್ದೇಳಿ. ಶುಭವಾಗಲಿ. ಗುರುಗಳೇ, ಸ್ಥಿರವಾಗಿದ್ದೇನೆ. ವಿಶ್ವಾಮಿತ್ರ ಮಹರ್ಷಿಗಳೇ, ಬಂಧು ರಾಘವ ಜನಕನಂಬಿಕೆ ಜನರ ಗುಪ್ತ ಆಚರ. ಜನಕ, ತಾವು ಓಲಗಸ್ತರಾಗಿರುವಾಗ ಮಗು ರಾಮ ಎಂದು ಕರೆದಿರಲ್ಲ. ಹೌದು. ಕೂಡಲೇ ಬಂದಿದ್ದೇವೆ. ತಾವು ಕರೆದ ಕಾರಣವೇನು ಅಲ್ಪಬಹುದೇ? ಜನಕ, ಮುಂಡ ಲಕ್ಷ್ಮಣನು ಬನವಾದ ಗೆಲಗುತ್ತ.
ನನಗೆ ಏನಾದರೂ ಕಾರ್ಯಗಳಿದ್ದರೆ ತಿಳಿಸಬಹುದೇ? ಜನಕ, ವಿಶ್ವಾಮಿತ್ರ ಮಹರ್ಷಿಗಳು ಲೋಕ ಕಲ್ಯಾಣಾರ್ಥವಾಗಿ ಮಹಾಯಜ್ಞವನ್ನು ಕೈಗೊಳ್ಳುತ್ತಾರಂತೆ. ಓಹೋ. ಅದಕ್ಕಾಗಿ ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ. ನೀವು ಅವರ ಜೊತೆ ಹೊರಡಬೇಕು ಮಕ್ಕಳೇ. ಜನಕ, ಮಹಾತ್ಮರಾದ ವಿಶ್ವಾಮಿತ್ರನ ಜೊತೆಯಲ್ಲಿ ಹೋಗಬೇಕಾದರೆ ನಾವು ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯನೇ ಇರಬೇಕು. ಹಾಗಾಗಿ ನಾವು ಸಂತೋಷದಿಂದ ತೆರಳುತ್ತೇವೆ. ಜನಕ, ಅಣ್ಣನ ಜೊತೆಯಲ್ಲಿ ನನ್ನನ್ನು ಕಳುಹಿಸಿ, ನಾನು ಹೋಗುತ್ತೇನೆ. ಆಗಲಿ ಮಕ್ಕಳೇ. ವಿಶ್ವಾಮಿತ್ರ ಮಹರ್ಷಿಗಳೇ, ನನ್ನ ಇಬ್ಬರು ಮಕ್ಕಳನ್ನು ನಿಮ್ಮ ಕೈಗೆ ಒಪ್ಪಿಸುತ್ತಿದ್ದೇನೆ. ನೀವು ಅವರನ್ನು ಕರೆದುಕೊಂಡು ಹೋಗಿ ಶೀಘ್ರಾತಿ ಶೀಘ್ರವಾಗಿ ನನಗೆ ಮರಳಿ ಒಪ್ಪಿಸಬೇಕು. ಆಗಲಿ. ಗುರುಗಳೇ, ತಂದೆಯವರಿಂದ ಆಶೀರ್ವಾದವನ್ನು ಪಡೆದಿದ್ದಾಯಿತು. ಇನ್ನು ನೆರೆದಿರುವ ಅಯೋಧ್ಯೆಯ ಪ್ರಜಾಜನರಿಂದ ಆಶೀರ್ವಾದವನ್ನು ಪಡೆಯಿರಿ. ನೆರೆದಿರುವ ಅಯೋಧ್ಯ ಪ್ರಜಾಜನರೇ, ನಾವು ಗುರುಗಳ ಎಲ್ಲ ಸಂರಕ್ಷಣೆಗಾಗಿ ಹೋಗಿ ಬರುತ್ತೇವೆ. ನಮ್ಮನ್ನು ಸಂತೋಷದಿಂದ ಹರಸಿ ಕಳಿಸಿಕೊಡಬೇಕಾಗಿ ಹೇಳಿಕೊಳ್ಳುತ್ತೇವೆ. ಆಗಲಿ. ಧರಣಿ ಬದಿಗಿಂದೆಂದು ಮಕ್ಕಳ ಹರುಷದಲ್ಲಿ ಕರೆಗೊಂಡು ಮುನಿಪುರವನ್ನುಳಿದ ಇದರನು ಸಿದ್ಧ ಜನಕ್ಕೆ ಗುರುಗಳೇ, ನಾವು ಸರಯೂ ನದಿಯನ್ನು ಉತ್ತರಿಸಿ ಸಿದ್ಧಾಶ್ರಮದತ್ತ ಬಂದಿದ್ದೇವೆ. ನಿಮಗೆ ಹಸಿವು ಬಾಯಾರಿಕೆ ಬಳಲಿಕೆಯಾದರೂ ಹೇಳಿ ನಾನು ಮಂತ್ರೋಪದೇಶವನ್ನು ಮಾಡುತ್ತೇನೆ. ಗುರುಗಳೇ, ನೀವು ನಮಗೆ ಮಂತ್ರೋಪದೇಶವನ್ನು ಮಾಡುವಿರಾ? ನಾವು ಸಂತೋಷದಿಂದ ಸ್ವೀಕಾರ ಮಾಡುತ್ತೇವೆ. ರಾಮ, ಗುರುಗಳೇ, ನಿಮಗೆ ಹಸಿವು ಬಾಯಾರಿಕೆ ಬಳಲಿಕೆಯಾಗದಂತೆ ಬಲ ಹಾಗೂ ಅತಿಬಲ ಎಂಬ ಮಂತ್ರವನ್ನು ಉಪದೇಶ ಮಾಡುತ್ತೇನೆ. ರಾಮ, ಗುರುಗಳೇ, ಬೃಹದಷ್ಟದತ್ತವಾದ 50 ಶರಗಳನ್ನು ಅದಕ್ಕೆ ಅಧಿದೇವತೆಯಾದ 50 ಶರಗಳನ್ನು ನಾನು ನಿನಗೆ ನೀಡುತ್ತೇನೆ. ಮುಂದಕ್ಕೆ ಹೋಗೋಣ. ಮುನಿಪತಿಯೇ ಕೇಳು ಅತಿಭಯಂಕರ ವನವಿದಾವ ಶ್ರಮವು ಇದು ಯಾವ ಶ್ರಮವು ಅತಿ ಭಯಂಕರ ಗಮಿಸುವುದೇ ಅನಿವಿಚರಿಗೆ ಅಲಬಲ್ಲ ಹೆಸರೇಮಿ ವನಮಗಾಶ್ರಮವು ಗುರುವೇ ಮುನಿಯೇ ಗುರುಗಳೇ, ರಾಮ, ಇದೇನು ಆಶ್ಚರ್ಯ ಕಾಣುತ್ತಿದೆಯಲ್ಲ? ಏನು ಇಲ್ಲಿರುವ ಮರಗಿಡಗಳು, ಹರಿಯುತ್ತಿರುವ ನೀರು ಎಲ್ಲವೂ ಕಪ್ಪಾಗಿದೆಯಲ್ಲ? ರಾಮ, ಗುರುಗಳೇ, ಇದು ಹೀಗಾಗಲು ಕಾರಣವೇನು? ಎನೆಸುರೇಂದ್ರನು
ಇವನಿಗೆ ಮಲದ ಪುರುಷ ಎಂಬ ಹೆಸರು ಕೂಡ ಇದೆ. ಈ ಹಿಂದೆ ನಿಮ್ಮ ವಂಶಸ್ಥರಿಗೆ ಸೇರಿದ ಸ್ಥಳ ಇದು. ಈ ಭಯಂಕರವಾದ ಕಾರಣದಲ್ಲಿ ಭಯಂಕರವಾದ ದುಷ್ಟ ರಾಕ್ಷಸಿ ತಾಟಕಿ ಎಂಬವಳು ವಾಸವಾಗಿರುವಳು. ನೀವು ಅವಳನ್ನು ಸಂಹಾರ ಮಾಡಬೇಕು. ಗುರುಗಳೇ, ರಾಮ, ತಾಟಕಿಯು ಒಂದು ಹೆಣ್ಣಲ್ಲದೆ? ಹೆಣ್ಣನ್ನು ಕೊಂದರೆ ಸ್ತ್ರೀ ಹತ್ಯಾ ದೋಷ ಬರುವುದಿಲ್ಲವೇ? ಮಗು ರಾಮ, ಗುರುಗಳೇ, ತಾಟಕಿ ಹೆಣ್ಣಾದರೂ ಆಕೆ ಲೋಕಕಂಟಕಿ. ಹಾ. ಅಷ್ಟೇ, ಆಕೆಯನ್ನು ಸಂಹಾರ ಮಾಡಿದರೆ ಯಾವ ಸ್ತ್ರೀ ಹತ್ಯೆ ದೋಷವೂ ಬರುವುದಿಲ್ಲ. ಹಾಗೇನಾದರೂ ಬಂದಲ್ಲಿ ಮುಂದೆ ನಾನು ನೋಡಿಕೊಳ್ಳುತ್ತೇನೆ. ಆಗಬಹುದು. ಅತ್ಯಧಿಕ ಹಂಸದಲ್ಲಿ ಬಂದರಾಗಿ ಬಳಿರೇ ಧೀರವಯ್ಯಾನಿ ಇರುವಂತಹ ಸ್ಥಳ ತಾಟಕಿ ಅಂತ ಕೇಳಿ ಬಂದಿರುವುದು. ತಾಟಕಿ ಮತ್ತೆ ನಿಮ್ಮ ಮೂಗಿನ ನೋಡಿದಂತ ಮತ್ತೆ ತಾಟಕಿ ಅಮ್ಮ ಅಂತ ಹೇಳಿ, ತಾಟಕಿ ಅಮ್ಮ ಮಕ್ಕಳಿಗೆ ಆಯ್ತಲ್ಲ, ತಾಟಕಿ ದೇವಿ ಅಂತ ಹೇಳಿ. ದೇವಿ ಗುಡಿಯಲ್ಲಿ ಆಯ್ತಲ್ಲ, ಅದು ಕಷ್ಟ ಆಗ್ತದ. ತಾಟಕಿ ಅಕ್ಕ ಅಂತ ಕರೀರಿ. ಅಕ್ಕ ಅಂತ ಸಣ್ಣ ಸಣ್ಣ ತಮ್ಮಂದಿರಿಗೆ ಆಯ್ತಲ್ಲ. ಓಹೋ ಇಷ್ಟೆಲ್ಲ ಮಾತಾಡಿದಾರು ನೀವ ನಮ್ಮ ಆಸ್ಥಾನದಲ್ಲಿರುವವರಲ್ವೇ ಸಂಗೀತಗಾರರು? ಓಯ್, ಅದೆಷ್ಟೋ ಸಮಯದಿಂದ ಇಲ್ಲಿ ವಾಸವಾಗಿದ್ದವಳು ನಾನು ತಾಟಕ ದೇವಿ ಅಂತ ನನ್ನ ಹೆಸರು. ಸರಿ ಸರಿ ಇಲ್ಲಿ ಬಂದವರು ಯಾರಿದ್ದಾರೋ ಅವರನ್ನೆಲ್ಲ ಕೊಂದು ಎತ್ತನ್ನೆಲ್ಲ ನಾಶ ಮಾಡಿ ನಾನು ಬದುಕೊಂಡವಳು. ಹಾಗೆ ಇನ್ನೂ ಕೂಡ ಬರುವಾಗ ಏನದು ವಾಸನೆ? ಯಾರ ಬಂದವರು?
ಅಮ್ಮ ನಮಗೆ ಆಹಾರವನ್ನು ತರಲು ಹೋದಳು. ಆದರೆ ಆಕೆ ಇನ್ನೂ ಕೂಡ ಕಾಣುವುದಿಲ್ಲವಲ್ಲ. ಯಾಕೆ ಎಲ್ಲಿ ಹೋಗಿರಬಹುದು? ನಮ್ಮ ತಾಯಿ ಆಹಾರವನ್ನು ತರುವುದಕ್ಕಾಗಿ ಹೋದವರು. ಆಕೆಯನ್ನು ಯಾರೋ ಹುಳು ಮಾಡುವವರು ಸಂಹಾರ ಮಾಡಿದರಂತನ್ನ. ಹರ ಹರ ನಮ್ಮ ಪ್ರೀತಿಯ ಅಮ್ಮನನ್ನು ಹತ್ಯೆಗೈದರಿ. ಅವರನ್ನು ಹಾಗೇ ಬಿಡಬಾರದು, ಏನಾದರೂ ಮಾಡಬೇಕು. ಅಮ್ಮನಿಗೆ ರಕ್ತದ ಔತಣವನ್ನು ಉಣಬಡಿಸಲಿದ್ದರೆ ನಾವು ತಾಟಕಿಯ ಮಕ್ಕಳೇ ಅಲ್ಲ. ನೋಡೋಣ. ಎಂದಿನಂತೆ ಇಂದು ಕೂಡ ನಾವು ಯಜ್ಞವನ್ನು ಮಾಡುವವರು. ಹಾಗಾಗಿ ಮೊದಲಾಗಿ ವಿಘ್ನ ವಿನಾಶಕನಂತಹ ಗಣಪತಿಯವರನ್ನು ಪ್ರಾರ್ಥನೆ ಮಾಡೋಣ. ಆಗಬಹುದೇ? ಓಂ ಗಣೇಶಾಯ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯ ಸರ್ವದಾ. ಮಕ್ಕಳೇ ಯಜ್ಞ ಪ್ರಾರಂಭ ಮಾಡೋಣ. ಅಗ್ನಿ ಸ್ವಾಹ, ವರುಣಾಯ ಸ್ವಾಹ, ವಾಯುವೇ ಸ್ವಾಹ, ನಿರುದಿಯೇ ಸ್ವಾಹ, ಇಂದ್ರಾಯ ಸ್ವಾಹ.
ಎಲ್ಲ ಅಂಕಿ ಇಲ್ಲದ ದುಷ್ಟ ರಕ್ಕಸನೆ, ನಿನ್ನನ್ನು ಕೊಂದು ಭೂತ ಗಣಾಂತಿಗಳಿಗೆ ಆಹುತಿಯನ್ನು ಕೊಡದಿದ್ದರೆ ನಾನು ಶ್ರೀರಾಮನನುಜ ಲಕ್ಷ್ಮಣನೇ ಅಲ್ಲ. ಎಲ್ಲ ಮನುಜರೇ, ಕಳ್ಳರ ಹಾಗೆ ಬಂದು ನನ್ನ ಪ್ರೀತಿಯ ಅಮ್ಮನನ್ನು ಕೊಂದು ಬಿಟ್ಟೆ. ನಿನ್ನನ್ನು ನಾನು ಕೊಲ್ಲುತ್ತೇನೆ. ಎಲ್ಲ ಮಾರೀಚ, ಹಾ, ಮುನಿಗಳು ಮಾಡುವಂತಹ ಯಾಗವನ್ನು ಹಾ. ಕೇಳುತ್ತಿರುವೆನು. ಯಮನ ಆಲಯಕ್ಕೆ ನೋಡು. ಕಾಣದ ಹಾಗೆಯನ್ನು ಸಹಿಸಲ್ಲ. ಏನಾದರೂ ಮಾಡಿ ಬದುಕಬೇಕು. ಏನಾದರೂ ಉಪಾಯ ಮಾಡು. ಹೇಗೆ ಜಯ ಜಯ ರಾಮ ಗಲೇ ರಾಮ, ಜಯ ಜಯ ರಾಮ ಗಲೇ, ಜಯ ಜಯ ರಾಮ, ಅಗಣಿತ ಪರಾಕ್ರಮ ಶ್ರೀರಾಮ ರಾಮ ರಾಮ, ಜೀವ ಬಿಡು, ಯಾರ ಜೀವ ಬಿಡಬೇಕು? ನನ್ನ ಜೀವ ಬಿಡಬೇಕು. ಆಗಲಿ, ನಿನ್ನ ರಕ್ಷಣೆಯನ್ನು ನಾನು ಮಾಡುತ್ತೇನೆ. ರಾಮ ಗುರುಗಳೇ, ಇನ್ನು ಗೌಡ ಬ್ರಹ್ಮನ ಮಾರಿ
ಬಿತ್ತಿದ ಬೆಟ್ಟಿಗೆಯದು ಮಿತಿಲೇದ ನಮೋ ಭಗವತೆ ವಾಸುದೇವಾಯ. ಎಂದಿನಂತೆ ಇಂದು ಕೂಡ ಶುಭ ಮುಹೂರ್ತದಲ್ಲಿ ಓಲಗವನ್ನು ನೀಡಿದ್ದೇನೆ. ಮಕ್ಕಳಿಲ್ಲದ ನಾನು 7 ಹೋರಿಗಳನ್ನು ಕಟ್ಟಿ ಬಂಗಾರದ ನೇಗಿಲಿನಿಂದ ಉಳುತ್ತಿರುವಾಗ ಒಂದು ಬಂಗಾರದ ಪೆಟ್ಟಿಗೆ ಸಿಕ್ಕಿತು. ಆ ಪೆಟ್ಟಿಗೆಯೊಳಗೆ ಒಂದು ಹೆಣ್ಣು ಮಗುವಿತ್ತು. ಮಕ್ಕಳಿಲ್ಲದ ನಾನು ಆ ಮಗುವಿಗೆ ಸೀತಾ ಎಂದು ಹೆಸರಿಟ್ಟು ಸಾಕಿದೆ. ಆ ಮಗುವಿನ ಅನುಗ್ರಹದಿಂದ ಮುಂದೆ ಒಂದು ಹೆಣ್ಣು ಒಂದು ಗಂಡು ಮಗುವಾಯಿತು. ಆದರೆ ಪ್ರಾಯಪ್ರಬುದ್ಧೆಯಾದ ಸೀತೆಗೆ ವಿವಾಹ ಮಾಡಲು ನಿಶ್ಚಯಿಸಿ ರಾಜಾದಿರಾಜನಿಗೆ ಲೇಖನವನ್ನು ಕಳುಹಿಸಿದ್ದೇನೆ. ಅದಕ್ಕಾಗಿ ಬೇಕಾದ ಸುವ್ಯವಸ್ಥೆಯನ್ನು ಮಾಡಲು ದೂತರ ಬಳಿ ಹೇಳಿದ್ದೇನೆ. ನೋಡೋಣ ಬರಬಹುದು. ಮಕ್ಕಳೇ, ಗುರುಗಳೇ, ನಾವು ಯಜ್ಞವನ್ನು ಉಳಿಸಿ ಅಯೋಧ್ಯೆಯಿಂದ ಹೋಗುವಾಗ ಮಿಥಿಲೆಯ ಅರಸ ಜನಕರಾಜ ನನಗೆ ಲೇಖನವನ್ನು ಕಳುಹಿಸಿದ್ದಾರೆ. ನಾವು ಹತ್ತು ಕಡೆಗೆ ಹೋಗೋಣ. ರಾಮ, ಗುರುಗಳೇ, ಹೀಗೆ ನಾವು ಮುಂದರಿಯುತ್ತಾ ಬರುವಾಗ ನಿನ್ನ ಪಾದಸ್ಪರ್ಶದಿಂದ ಕಲ್ಲಾಗಿ ನಿಂತಿದ್ದ ಅಹಲ್ಯೆಯ ಶಾಪ ವಿಮೋಚನೆಯಾಯಿತು. ಗೌತಮ ಮಹರ್ಷಿಗಳು ತಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ಹೇಳಿದ್ದಾರೆ. ಅತ್ತ ಕಡೆಗೆ ಹೋಗೋಣ. ಜನಕರಾಜ, ಶುಭವಾಗಿ. ಮಕ್ಕಳೇ, ಶಿವಧನುಸ್ಸನ್ನು ಯಾರು ಹೆದೆಯೇರಿಸುತ್ತಾರೋ ಅವರಿಗೆ ನನ್ನ ಮಗಳು ಸೀತೆಯನ್ನು ಕೊಟ್ಟು ವಿವಾಹ ಮಾಡುವುದಾಗಿ ರಾಜಾದಿರಾಜರಿಗೆ ಲೇಖನವನ್ನು ಕಳುಹಿಸಿದೆ. ಆದರೆ ಬಂದವರು ಯಾರೂ ಕೂಡ ಶಿವಧನುಸ್ಸನ್ನು ಹೆದೆಯೇರಿಸಲಿಲ್ಲ. ದಶಕಂಠ ರಾವಣನು ಬಂದು ಪ್ರಯತ್ನಪಟ್ಟು ಬಿದ್ದು ಹೊರಳಾಡಿ ಮುಖಭಂಗವಾಗಿ ಹೋದ. ಹಾಗಾದರೆ ನನ್ನ ಮಗಳು ಸೀತೆಯನ್ನು ವಿವಾಹ ಮಾಡಲು ಯಾರೂ ಇಲ್ಲವೇ? ಜನಕರಾಜ, ಗುರುಗಳೇ, ಮಗು ರಾಮ, ಗುರುಗಳೇ, ಮುಂದೆ ಬೆಂಕಿ. ಗುರುಗಳೇ, ಆಶೀರ್ವಾದವನ್ನು ಶ್ರೀಯೋಗಿ ವ್ಯಕ್ತಿಯವರು. ನಾನು ಮಾಡಿದ ಮಾತಿನಂತೆ ನನ್ನ ಮಗಳು ಸೀತೆಯನ್ನು ಶ್ರೀರಾಮನಿಗೆ ವಿವಾಹ ಮಾಡಿಕೊಡುತ್ತೇನೆ. ಜನಕರಾಜ, ಗುರುಗಳೇ, ಶಿವಧನುಸ್ಸನ್ನು ಹೆದೆಯಿರಿಸಿಕೊಂಡ ಶ್ರೀರಾಮನಿಗೆ ಸೀತೆಯು ಸಾಂಕೇತಿಕವಾಗಿ ಹಾರವನ್ನು ಹಾಕಿದಳು. ಮುಂದೆ ದಶರಥ ಮಹಾರಾಜ ಹಾಗೂ ಎಲ್ಲ ರಾಜಾದಿರಾಜರಿಗೆ ಆಮಂತ್ರಣವನ್ನು ಕಳುಹಿಸಿ ವಿಜೃಂಭಣೆಯಿಂದ ಸೀತಾ ಕಲ್ಯಾಣವನ್ನು ಮಾಡೋಣ. ಯಜ್ಞ ಸಂರಕ್ಷಣೆ ಎಂಬ ಈ ಪುಣ್ಯಕಥೆಯನ್ನು ಮಾಡಿದ ನಮಗೆ, ನೋಡಿದ ನಿಮಗೆ ಹಾಗೂ ಸಂಪೂರ್ಣವಾಗಿ ಸಹಕಾರ ನೀಡಿದ ಎಲ್ಲ
ಇದು ಮಸಾಕತೆಯುವುದ ಹೃದಯ ತಡೆದು ನಿಂತಿದೆ ಮುದದಿಯುವುದ ಮದದ ಕೀರ್ತಿಯ ಪಡೆಯಿರುವುದ ದೊರವೇ ಬೆಳಗಿದೆ ಸೋಮಾನೆ ಶಿಕ್ಷಕರಿಗೊಂದು ಧನ್ಯವಾದಗಳನ್ನು ತಿಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.